ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ಭಾನುವಾರ, ಇನ್ನು 11 ಗಂಟೆ ಆಗ್ತೈತೆ. ನಾನು ಹಿಂದಿನ ವಿಡಿಯೋ ಬಂದು ನಾನು ಜಾತ್ರೆ ಬೆಳಿಗ್ಗೆ ಆರತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರನ್ನ ಮಿಸ್ ಆಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಅದೇ 1 2 3 ಥರ ಟೋಟಲ್ 5 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಶನಿವಾರದ ವಿಡಿಯೋನೇ 4 to 5 ವಿಡಿಯೋಸ್ ಐತೆ. ಇದು ಭಾನುವಾರದ ವಿಡಿಯೋ ಬಂದು 2 ವಿಡಿಯೋ ಐತೆ. ನಿನ್ನೆ ಒಂದು ಸಂಡೇದು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಚೌಡಮ್ಮನಿಗೆ ಹೊಸ ಒಂಬಾಳೆ ಇಕ್ತಾ ಇದ್ದೀವಿ. ಮತ್ತು ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ. ವಿಡಿಯೋಸ್ ಅವ್ರನ್ನ ಕರೆಸಿದ್ವಿ. ಮತ್ತು ವಿಡಿಯೋಸ್ ಮಾಡ್ತಾಯಿದ್ರು. ನಾವು ಫೋನಲ್ಲಿ ಫೋಟೋಸ್ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ. ಇಲ್ಲಾಂದರೆ ಅದು ಒಂಥರ ಮರೆಯೋಕ್ಕಾಗಲ್ಲಲ್ವ, ಅದಕ್ಕೋಸ್ಕರ ಫೋಟೋ ಕ್ಲಿಪ್ಪಿಂಗ್ಸ್ ಇರಲೇಬೇಕು. ಎಲ್ಲ ಫೋಟೋಸ್ ತೊಗೊಂಡ್ವಿ. ಎಲ್ಲರೂ ಫ್ಯಾಮಿಲಿ ಜೊತೆ ಎಲ್ಲ ಒಂದೊಂದು ವಿಡಿಯೋಸ್ ತೊಗೊಂಡ್ವಿ. ಅಂದರೆ ವಿಡಿಯೋಸ್ ಅವ್ರನ್ನ ಕರೆಸಿದ್ರು. ಆಮೇಲೆ ಅಡುಗೆ ಭಟ್ರು ಬಂದವ್ರೆ. ಶನಿವಾರದಿಂದನೇ ಅಡುಗೆಯವ್ರು ಬಂದು ಎಲ್ಲ ಅಡುಗೆ ಮಾಡಿ ಬಡಿಸ್ಕೊಡ್ತಾಯಿದ್ರು. ಇವತ್ತು ಇನ್ನೇನು ಪ್ರಿಪೇರ್ ಆಗ್ತಾಯಿದೆ. ನಾನ್ ವೆಜ್ ಬಂದು ನಾನು ಅದು ವೀಡಿಯೋಸು ನಾನು ಏನೂ ಅಪ್ಲೋಡ್ ಮಾಡಿಲ್ಲ, ಬರೀ ಆರತಿ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಅದೆಲ್ಲ ನಾನು ಅಪ್ಲೋಡ್ ಮಾಡಿಲ್ಲ. ಇವತ್ತು ಖಾರದ ಊಟ, ಶನಿವಾರ ಬಂದು ಸಿಹಿ ಊಟ. ಎಲ್ಲ ಇನ್ನೇನು ಅಡುಗೆ ಪ್ರಿಪೇರ್ ಆಗ್ತಾಯಿದೆ. 12 ಗಂಟೆ ಅಷ್ಟೊತ್ತಿಗೆಲ್ಲ ಇನ್ನೇನು ಊಟ ರೆಡಿ ಮಾಡ್ತೀವಿ. ಊಟ ರೆಡಿಯಾಗಿರುತ್ತೆ. ಇವತ್ತು ಬಂದು ಇನ್ನೇನು ಉತ್ಸವಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನಂದರೆ ಅಡುಗೆ ಆದಮೇಲೆ 12 ಗಂಟೆ ಮೇಲೆ ಉತ್ಸವಕ್ಕೆ ಕರ್ಕೊಂಡು ಹೋಗ್ತೀವಿ. ಬೆಳಿಗ್ಗೆ ಎಲ್ಲ ಉತ್ಸವ ಇತ್ತು, ಇವಾಗ ಮಧ್ಯಾಹ್ನದ ಬಂದು ಉತ್ಸವ ಇರುತ್ತೆ. ಅಡುಗೆ ಆದಮೇಲೆ ತೀರ್ಥ ಹಾಕ್ತೀವಿ. ನಾವೇನು ಅಡುಗೆ ಮಾಡಿರ್ತೀವೋ ಅದು ತೀರ್ಥ ಹಾಕಿ ಚೌಡಮ್ಮ ಅಲ್ಲಿ ಹೋಗಿ ಅಡುಗೆ ಜಾಗದಲ್ಲಿ ಹೋಗಿ ಬರುತ್ತೆ. ಇವಾಗ ಉತ್ಸವಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಸ್ಟಾರ್ಟ್ ಆಗೈತೆ. ಬನ್ನಿ ನೋಡೋಣ. ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೋಡ್ಬೋದು. ಚೆಕ್ ಮಾಡಿ ನೀವು ನೋಡ್ಬೋದು.
ಇದು ಬಂದು ನಮ್ದು ಹಳೆ ಮನೆ ಬಾಡಿಗೆಗೆ ಕೊಟ್ಟಿದ್ದೀವಿ. ಹಳೆ ದೇವ್ರನ್ನ ಯಾವಾಗ ಎತ್ಕೊಂತೀವೋ ಆವಾಗ ಹಳೆ ಮನೆ ಹತ್ರ ಬರ್ದಿರ ಮಾತ್ರ ಹೋಗಲ್ಲ. ಅಲ್ಲಿ ಬೀಡ್ಗಾಯಿ ಮತ್ತೆ ಪೂಜೆಗೆ ತಗೊಳತ್ತ ಯಮ್ಮ ಬಾಡಿಗೆ ಕೊಟ್ಟಿದ್ದೀವಲ್ವ ಅವರೆಲ್ಲ ಪೂಜೆಗೆ ಕೊಡ್ತಾರೆ. ಆ ರೋಡಲ್ಲಿ ಯಾರ್ಯಾರು ಪೂಜೆ ಕೊಡಬೇಕೋ ಎಲ್ಲ ಪೂಜೆ ಮಾಡಿಸ್ಕೊಂಡು ಆಮೇಲೆ ಗೌರಮ್ಮಜ್ಜಿ ನಮ್ಮ ಪಕ್ಕದ ಮನೆಯಲ್ಲೇ ಅವರೆಲ್ಲ ಪೂಜೆಗೆ ಮಡ್ಲಕ್ಕಿ ಎಲ್ಲ ಇಟ್ಕೊಂಡವ್ರೆ. ಎಲ್ಲ ಪೂಜೆಗೆಲ್ಲ ಕೊಡ್ತಾಯಿದ್ರು. ಚೌಡಮ್ಮನ ಉತ್ಸವ ಇನ್ನೇನು ಮುಗಿತಾ ಬರ್ತೈತೆ. ಲಾಸ್ಟಲ್ಲಿ ಏನು ಮಾಡ್ತೀವಿ ಅಂದರೆ ಆ ಅಮ್ಮನಿಗೆ ಚೆಲ್ಲಿದರ ಮಲ್ಲಿಗೆ ಹಾಡು ಅಂದರೆ ತುಂಬ ಇಷ್ಟ. ಆಮೇಲೆ ನಾಗಿಣಿ ಹಾಡು ಅಂದರೆ ತುಂಬ ಇಷ್ಟ. ಇವಾಗ ಅದು ಹಾಕ್ಸಿದ್ದೀವಿ. ಇದೆ ಕೊಡ್ಬಲ್ತಲ್ಲ
ಎಲ್ಲ ಪೂಜೆಗೆಲ್ಲ ತೊಗೊಂಬಂದಿರೋದೆಲ್ಲ ಪೂಜೆ ಮಾಡಿಸ್ಕೊಡ್ತಾ ಇದ್ರು. ನನ್ನ ಮಗಳು ನಮ್ಮ ಅಮ್ಮಂದು ವಿಡಿಯೋ ಮಾಡ್ತಾಯಿದ್ರೆ ನಮ್ಮ ಅಮ್ಮನಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ಪಾಪ. ಅಂದರೆ ಅಂದರೆ ಹೂವು ಎಲ್ಲ ಹಾಕಿ ಮಾಡಿಕೊಡ್ತಾ ಇದ್ರಲ್ವ, ಎಲ್ಲ ಅದೇ ನೋಡ್ಕೊಂಡು ನಿಂತ್ಕೊಂಡಿದ್ರು. ನಮ್ಮ ಅಮ್ಮನಿಗೆ ಗೊತ್ತೇ ಆಗ್ತಾ ಇಲ್ಲ ನನ್ನ ಮಗಳು ವಿಡಿಯೋ ಮಾಡೋದು. ಎಲ್ಲರೂ ಎಲ್ಲ ಪೂಜೆಗೆಲ್ಲ ತೊಗೊಂಬಂದಿರಲ್ವ, ಎಲ್ಲ ಪೂಜೆ ಮಾಡಿಕೊಡ್ತಾ ಇದ್ರು. ಎಲ್ಲ ಊಟ ಸ್ಟಾರ್ಟ್ ಆಗೈತೆ, ಒಂದು ಟ್ರಿಪ್ ಎಲ್ಲರೂ ಕುತ್ಕೊಂಡವ್ರು ಊಟಕ್ಕೆ. ಇವಾಗ ಯಾರ್ಯಾರು ಬಂದವ್ರೋ ಅವ್ರದ್ದೆಲ್ಲ ಪೂಜೆ ಮಾಡಿಕೊಡ್ತಾವ್ರೆ. నేను లాస్ట్ టైం ಪೂಜೆ ಎಲ್ಲ ಆಯಿತು. ಆಗಿದ ತಕ್ಷಣನೇ ಆ ಹೆಣ್ಮಕ್ಳಿಗೆಲ್ಲ ಅರಿಶಿನ ಕುಂಕುಮ ಕೊಡ್ತಾ ಇದ್ದೀವಿ. ಆಮೇಲೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಅವರು ಇವತ್ತು ಬಂದಿದ್ದರು. ಒಂದು 3 ಜನ, ರೆಡ್ ಸ್ಯಾರಿ ಒಬ್ಬರು, ಗ್ರೀನ್ ಸ್ಯಾರಿ ಒಬ್ಬರು ಬಂದಿದ್ದರು. ಅವ್ರ ಹೆಸರು ಲಕ್ಷ್ಮಿ ಅನ್ಸತ್ತೆ. ಅವರು ಎಲ್ಲ ಪೂಜೆ ಮಾಡಿಸ್ಕೊಂಡು ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ರು. ಮತ್ತು ಬೈಲಾಂಜಿನ ಐನವ್ರನ್ನ ಕರೆಸಿದ್ವಿ, ಅವರು ಬಂದರು. ಆಮೇಲೆ ಬೆಂಗಳೂರಿಂದ ಕುಮಾರಣ್ಣ ಅಂದ್ಬಿಟ್ಟು ಅವರು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಡ್ತಾರೆ. ಅವರು ಒಂದು ದಿವಸ ಶನಿವಾರನೇ ಬಂದು ಎಲ್ಲ ಕಾರ್ಯಕ್ರಮ ಎಲ್ಲ ನಡೆಸ್ಕೊಟ್ರು. ಚೆನ್ನಾಗಿ ನಿಂತು ಓಡಾಡಿದ್ರು ಅವರು. ಎಲ್ಲ ಆಯಿತು. ಎಲ್ಲ ಅಡುಗೆ ಎಲ್ಲ ರೆಡಿ ಆಗೈತೆ. ಎಲ್ಲ ಊಟ ಮಾಡ್ತಾಯಿದ್ರು. ತುಂಬ ಜನ ಊಟ ಒಂದು 2 ಟ್ರಿಪ್ಪೇ ಆಗಿತ್ತು. ಅಡುಗೆ ಎಲ್ಲ ನನ್ನ ವೀಡಿಯೋಸ್ ಅಪ್ಲೋಡೇ ಮಾಡೋಕ್ಕಾಗಲಿಲ್ಲ. ತುಂಬ ಒಂಥರ ಟಯರ್ಡ್ ಆಗಿಬಿಟ್ಟಿತ್ತು. ನಮ್ಗೆ ಭಾನುವಾರ ಬಂದು ಅಷ್ಟೊಂದು ವೀಡಿಯೋಸ್ ನನಗೆ ಮಾಡೋಕ್ಕೆ ಆಗಿರಲಿಲ್ಲ. ಎಷ್ಟಾಯಿತೋ ಅಷ್ಟು ಮಾತ್ರ ವೀಡಿಯೋಸ್ ಮಾಡ್ಕೊಂಡಿದ್ದೀವಿ ಭಾನುವಾರ ಬಂದು. ಶನಿವಾರದ ವೀಡಿಯೋಸ್ ಮಾತ್ರ ಎಲ್ಲ ಫುಲ್ ವೀಡಿಯೋಸ್ ಇತ್ತು ನಮ್ಮ ಹತ್ರ. ಎಲ್ಲರೂ ಇದು 2ರಿಂದ 3ನೇ ಟ್ರಿಪ್ಪು ಊಟ ಮಾಡ್ತಾವ್ರೆ. ಇನ್ನೊಂದು 3 ಟ್ರಿಪ್ಪೇನೋ ಆಗುತ್ತೆ ಅನಿಸುತ್ತೆ. ಚಿಕನ್ ಫ್ರೈ, ಬೋಟಿ ಫ್ರೈ, ಅನ್ನ, ಮುದ್ದೆ, ಕುಷ್ಕ ಮಾಡಿಸಿದ್ವಿ, ಕಾಯಿ ಅನ್ನ ಅಂತೀವಿ, ಮಟನ್ ಸಾಂಬಾರು, ರಸಮ್, ಅನ್ನ, ಇಷ್ಟು ಮಾಡಿಸಿದ್ವಿ. ಎಲ್ಲ ಅಡುಗೆ ಎಲ್ಲ ಆಗೈತೆ. ಇನ್ನೇನು ಲಾಸ್ಟಲ್ಲಿ ನಾವು ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇನ್ನೇನು ಎಲ್ಲರದು ಆಗೈತೆ. ಲಾಸ್ಟಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಭಟ್ರು. ಪ್ರತಿಯೊಂದು ಫಂಕ್ಷನ್ಗಷ್ಟೇ, ನಾನ್ ವೆಜ್ ಫಂಕ್ಷನ್ಗೆಲ್ಲ ಇವರೇ ಅಡುಗೆ ಭಟ್ರು. ನಾನು ಅದೂ ತೋರ್ಸೋಕ್ಕಾಗಿಲ್ಲ, ಅಡುಗೆ ಭಟ್ರನ್ನ ನಾನು ವೀಡಿಯೋನೇ ಮಾಡೋಕ್ಕಾಗಿಲ್ಲ ಅನ್ನೋದು ಇವಾಗ ಬೇಜಾರಾಗ್ತಾ ಇತ್ತು. ಅವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಡುಗೆ ಮಾತ್ರ. ಹೇಳಂಗೆ ಇಲ್ಲ, ಎಷ್ಟು ಜನ ಜಾಸ್ತಿ ಆದ್ರೂ ಮಾಡಿಕೊಡ್ತಾರೆ, ಕಮ್ಮಿ ಆದ್ರೂ ಕಮ್ಮಿ ಮಾಡ್ತಾರೆ. ಅಡುಗೆ ಭಟ್ರನ್ನ ನಾನು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ಚೆನ್ನಾಗಿ ಮಾಡಿಕೊಡ್ತಾರೆ. ಮುದ್ದೆ, ಮಟನ್ ಸಾಂಬಾರು, ಇದು ಪೆಪ್ಪರ್ ಚಿಕನ್ ಫ್ರೈ, ಬೋಟಿ ಮಾಡಿದ್ವಿ. ಮತ್ತು ಗೀ ರೈಸ್, ಅಂದರೆ ಕುಷ್ಕ ಅಂತೀವಿ, ಗೀ ರೈಸ್ ಅಂತೀವಿ, ರಸಮ್, ಅನ್ನ ಎಲ್ಲ ಆಗೈತೆ. ಎಲ್ಲ ಊಟ ಮಾಡ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗಿಬಿಟ್ಟೈತೆ. ಅಂದ್ರೇನು ಒಂಥರ ಖುಷಿ. ಸಂಜೆ ಮೇಲೆ ಇನ್ನೊಬ್ರು ಬಂದಿದ್ರು. ನೀವು ನೋಡಿರ್ಬೋದು, ನನ್ನ ಸಬ್ಸ್ಕ್ರೈಬರ್, ನಮ್ಮ ಫ್ಯಾಮಿಲಿ ಅವರೇ ಇವರು. ನೀವು ನೋಡಿರ್ಬೋದು, ಶ್ರೀದೇವಿ ಅಂದ್ಬಿಟ್ಟು ನನ್ನ ಪ್ರತಿಯೊಂದು ವೀಡಿಯೋಸ್ಗೂ ನನಗೆ ಅಂದರೆ ಕಮೆಂಟ್ ಮಾಡೇ ಮಾಡ್ತಾರೆ. ಒಂದು ವೀಡಿಯೋಗೆ ಕಮೆಂಟ್ ಮಾಡ್ದಿರ ಇರಲ್ಲ ಇವರು ಶ್ರೀದೇವಿ ಅಕ್ಕ ಅಂದ್ಬಿಟ್ಟು ಕೂಗ್ತೀವಿ. ಅವರು ಸಂಜೆ ಮೇಲೆ ಬಂದರು. ಅವರು ಆಗಲ್ಲ ಬರೋಕ್ಕೆ ಅಂದ್ಬಿಟ್ಟು ಹೇಳಿದರು. ಅವರು ಲಾಸ್ಟಲ್ಲಿ ಸಂಜೆ ಮೇಲೆ ಬಂದರು. ತುಂಬ ಖುಷಿ ಆಯಿತು ಅವ್ರು ಬಂದಿರೋದು. ಹೂವು ಪೂಜೆಗೆಲ್ಲ ತೊಗೊಂಬಂದಿದ್ರು. ನಾವು ಅವ್ರನ್ನೇ ಬಿಟ್ಕೊಟ್ವಿ. ಅಂದರೆ ನೀವೇ ಮಾಡ್ಕೊಳ್ಳಿ ಪೂಜೆ ಎಲ್ಲ ಅಂದ್ಬಿಟ್ಟು ಅವ್ರನ್ನೇ ಬಿಟ್ಕೊಟ್ವಿ. ಅವರೇ ಎಲ್ಲ ಹೂವು ಎಲ್ಲ ಹಾಕಿ ಪೂಜೆ ಸ್ಟಾರ್ಟ್ ಮಾಡವ್ರೆ. ಮಂತ್ರ ಎಲ್ಲ ಹೇಳಿ ಪೂಜೆ ಮಾಡ್ತಾರೆ. ಒಂದಿಬ್ರು ಬಂದರು. ನಮಗೆ ಸಂಜೆ ಮೇಲೆ ಬಂದರು. ಎಲ್ಲ ಅಡುಗೆ ಭಟ್ರೆಲ್ಲ ವಾಪಸ್ ಹೋದರು. ತುಂಬ ಜನ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೋಗವ್ರೆ. ಜಯಂತಿ ಮಂಗಲ ಕಾಳಿ ಭದ್ರಕಾಳಿ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕಾಂತಿ ರೂಪೇಣ ಸಂಸ್ಥಿತ.
एकदा ब्रह्मण परति एकदेव यजमानायस्तेजो ददाति आदित्यरक्तनीलाञ्जनं समर्पयामि नीलाञ्जनानन्तरे आचमनीयं समर्पयामि आचमनीयानन्तरे दिव्यपरिमलमन्त्रं समर्पयामि दैवात्मरक्षां धारयामि आत्मरक्षां धारयामि जय निरारमण गोविंदा हर नमः पार्वतीपतये श्री चौडेश्वरी अम्मनवरिगे कुलदेवता कालिका कमटेश्वरी अम्मनवरिगे ಸ್ವಿಚ್ ಆಫ್ कालं किरणं ज्ञानलोकसुन्दरिये दारितोरಮ್ಮ ಸುಂದರಾಂಗಿ ನಿಮಗೆ ಯಾರು ಸಾಟಿ ಇರುವರು ಸುಂದರಾಂಗಿ ನಿಮಗೆ ಯಾರು ಸಾಟಿ ಇರುವರು ಅಂದವಾದ ಸಂದೇಹಕ್ಕೆ ತೀರ್ಪು ನೀಡಮ್ಮ ಅಂದವಾದ ರಾಶಿ ರಾಶಿ ಜ್ಞಾನ ಸಿರಿಯ ರಾಶಿ ರಾಶಿ ಜ್ಞಾನ ಸಿರಿಯ ಕರುಣಿಸಮ್ಮ ಶ್ರೀ ಕಡಲಲ್ಲಿ ಸ್ಥಿರವಾಗಿ ನೆಲೆಸಿದೆಯಮ್ಮ ಶ್ರೀ ಕಡಲಲ್ಲಿ ಸ್ಥಿರವಾಗಿ ನೆಲೆಸಿದೆಯಮ್ಮ
Special guest singing. Special. Angle correct ಚೌಡಮ್ಮಂದು ಅಲಂಕಾರ ಹೆಂಗೈತೆ ಅನ್ನೋದು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಐತೆ ಅನ್ನೋದು. ಒಟ್ಟಿನಲ್ಲಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಬಂತು. ಜಾತ್ರೆ ಎಲ್ಲ ಚೆನ್ನಾಗಾಯಿತು. ಎಲ್ಲರೂ ನಿಂತು ಜಾತ್ರೆಗೆ ಓಡಾಡಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಎಲ್ಲ ಊಟ ಎಲ್ಲ ಮಾಡಿಕೊಂಡು 12 ಗಂಟೆಗೆಲ್ಲ ಊಟ ಸ್ಟಾರ್ಟ್ ಆಯಿತು. 12 ಗಂಟೆಯಿಂದ 4:15ವರೆಗೂ ಊಟ ನಡೀತು. ಎಲ್ಲ ಚೆನ್ನಾಗಾಯಿತು. ಎಲ್ಲ ಖುಷಿಯಾಗಿ ಜಾತ್ರೆ ಮುಗಿಸ್ಕೊಂಡು ಎಲ್ಲ ಅವ್ರವ್ರ ಮನೆಗೆ ಹೋದರು. ಇನ್ನೊಬ್ರು ಸಬ್ಸ್ಕ್ರೈಬ್ ಬಂದಿದ್ರು, ಇಬ್ಬರು ಬಂದಿದ್ರು. ಅವರು ಅಷ್ಟೇ ಜಾತ್ರೆಗೆ ಮುಗಿಸ್ಕೊಂಡು ಅವರು ಊಟ ಮಾಡಿಕೊಂಡು ಅವರು ಹೋದರು. ಚೌಡಮ್ಮ ನೋಡಿ ಹೆಂಗೆ ತುಂಬ ಐತೆ, ನೋಡೋಕ್ಕೆ ಎಷ್ಟು ಚೆನ್ನಾಗೈತಿ. ಇದು 2ನೇ ಟ್ರಿಪ್ಪು. 1ನೇ ಟ್ರಿಪ್ ಎಲ್ಲ ಪೂಜೆ ಎಲ್ಲ ಆಗಿ ಎಲ್ಲ ಹೂವು ಎಲ್ಲ ಬಂದಿರೋದೆಲ್ಲ ಎಲ್ಲರಿಗೂ ಅವ್ರಿಗೂ ಕೊಟ್ವಿ. ಪೂಜೆ ಎಲ್ಲ ಚೆನ್ನಾಗೈತೆ. ಎಲ್ಲ ಮಡ್ಲಕ್ಕಿ ಕೊಟ್ಟಿರೋರು. ಹೊಸ ಸ್ಯಾರೀಸ್ ಎಷ್ಟು ಕೊಟ್ಟವ್ರೆ ಅಂದರೆ ಇಲ್ಲಿ ಹೊಸ ಸ್ಯಾರೀಸ್ ಮಡ್ಲಕ್ಕಿ ಕೊಟ್ಟು ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋದರು. ಪ್ರಸಾದ ಬಂದು ಪೊಂಗಲ್ ಮಾಡಿಸಿದ್ವಿ. ಆಮೇಲೆ ಪೊಂಗಲ್ಲು ಮತ್ತು ಕಡಲೆ ಹಸಿಟ್ಟು ಮಾಡಿಸಿದ್ವಿ. ಎಲ್ಲ ಪ್ರಸಾದ ಎಲ್ಲ ಆಯಿತು. ಎಲ್ಲ ಅಲಂಕಾರ ಎಲ್ಲ ಆಯಿತು. ಇನ್ನು ನೋಡಬೇಕು. ದೇವ್ರ ಮನೆಯಲ್ಲೂ ಅಷ್ಟೇ ಅಲಂಕಾರ. ಇದು ಶಾವಂತಿಗೆ ಹೂವು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು 2 ದಿವಸ ಆಯಿತು ನಾವು ಹಾಕಿ. ಶನಿವಾರ ಹಾಕಿರೋದು ಹೂವು ಎಲ್ಲ ಇನ್ನೂ ಫ್ರೆಶ್ ಆಗೈತೆ, ಚೆನ್ನಾಗೈತೆ. ಕಳಸ ಬಂದು 3 ದಿವಸ ಆಯಿತು. ನಾವು ಶುಕ್ರವಾರ ಇಕ್ಕಿರೋದು ಕಳಸ. ಇವತ್ತು ಶನಿವಾರ ಭಾನುವಾರ 3 ದಿವಸ ಆಗೈತೆ. ನೋಡಿಕೊಂಡು ಕದಲಿಸ್ಬೇಕು. ನಾವು ಇನ್ನೂ ಕದಲಿಸ್ಲಿಲ್ಲ. ಜಾತ್ರೆ ಎಲ್ಲ ಮುಗೀತು. 2 ದಿವಸದಿಂದ ಎಲ್ಲ ಮುಗೀತು ಜಾತ್ರೆ ಎಲ್ಲ. ತುಂಬ ಚೆನ್ನಾಗಾಯಿತು. ಶನಿವಾರ ಭಾನುವಾರ ಬಂದು ತುಂಬ ಚೆನ್ನಾಗಾಯಿತು. ಇವಾಗೆಲ್ಲ ಜಾತ್ರೆ ಎಲ್ಲ ಮುಗೀತು. ಎಲ್ಲರೂ ನೆಂಟರೆಲ್ಲ ಇವಾಗ ಹೋದರು. ಇವಾಗ ಒಂದು 9 ಗಂಟೆ ಎಲ್ಲರೂ ಹೋದರು. ಜಾತ್ರೆ ವೀಡಿಯೋಸು ಯಾರು ಸ್ಕಿಪ್ ಮಾಡಿದಿರೋ ಫುಲ್ ವೀಡಿಯೋ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.
ಜಾತ್ರೆ ವಿಡಿಯೋಸ್ ಬೇಕಾಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಸ್ಯಾಟರ್‌ಡೇ ವಿಡಿಯೋಸ್ ಬಂದು 4 ವಿಡಿಯೋಸ್ ಬರುತ್ತೆ. ಸಂಡೇ ವಿಡಿಯೋಸ್ ಬಂದು 2 ವಿಡಿಯೋಸ್ ಬರುತ್ತೆ. ಟೋಟಲ್ 6 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಜಾತ್ರೆದು, ಚೌಡೇಶ್ವರಿ ಜಾತ್ರೆದು ವಿಡಿಯೋಸು. ಯಾರನ್ನ ನೋಡಬೇಕು ಅಂದರೆ ನೋಡ್ಬೋದು ಎಲ್ಲ ವಿಡಿಯೋಸ್ ಆಗಲಿ. ಲೈವೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಲೈವಲ್ಲಿ ಬಂದು 4 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಜಾತ್ರೆ ಎಲ್ಲ ತುಂಬ ಚೆನ್ನಾಗಾಯಿತು. ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.